ತುಮಕೂರು ಜಿಲ್ಲೆಯಲ್ಲಿ ನೀರಾವರಿ ವಿಷಯದಲ್ಲಿ ಹೇಮಾವತಿ ನದಿ ನೀರನ್ನು ರಾಮನಗರ ಜಿಲ್ಲೆಗೆ ತೆಗೆದುಕೊಂಡು ಹೋಗೋದ್ರಿಗೆ ಸಂಬಂಧಪಟ್ಟಂತೆ ಅಲ್ಲಿಯ ರೈತರಲ್ಲೂ ಹೋರಾಟ ಮಾಡ್ತಿದ್ದಂಥ ರೈತರ ಮೇಲೆ, ಸ್ವಾಮೀಜಿಗಳ ಮೇಲೆ, ಶಾಸಕರ ಮೇಲೆ ಪೊಲೀಸ್ ಮೊಕದ್ದಮೆ ಹೂಡಿರ್ತಕ್ಕಂಥದ್ದು ಒಂದು ರೀತಿ ಜನವಿರೋಧಿ ನೀತಿ. ಸ್ವಯಂ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಅವರಲ್ಲಿರುವಂಥ ಆತಂಕವನ್ನು, ಅನುಮಾನವನ್ನು ದೂರಗೊಳಿಸಿ ನಾವು ಯೋಜನೆ ಅನುಷ್ಠಾನ ಮಾಡ್ತೀವಿ ಅಂತ ಹೇಳ್ತಾನೆ ಅವ್ರನ್ನ ಕರೀದಲೇ, ಮೀಟಿಂಗೂ ಮಾಡ್ದಲೇ ಪೊಲೀಸ್ ಬಲವನ್ನು ಉಪಯೋಗಿಸಿ ಅವರ ಭಾವನೆಗಳನ್ನು ಹತ್ತಿಕ್ಕುವಂಥ ಮತ್ತು ಆ ಮೂಲಕ ಬೆದರಿಸುವಂಥ ತಂತ್ರ ಮಾಡಿರ್ತಕ್ಕಂಥದ್ದು ಸರಿಯಾದ ನಿರ್ಧಾರ ಅಲ್ಲ. ಅದನ್ನು ಮರುವಿಮರ್ಶೆ ಮಾಡಬೇಕು ಮತ್ತು ಮೊಕದ್ದಮೆ ಹೂಡಿರೋದನ್ನು ಖಂಡಿಸ್ತೀನಿ. ಮೊಕದ್ದಮೆ ವಾಪಸ್ ತೆಗೆದುಕೊಳ್ಬೇಕು ಅಂತ ನಾನು ಆಗ್ರಹಿಸ್ತೇನೆ. ಅಲ್ಲ, ಈಗ ನಿಮಗೆ ಪ್ರತಿಭಟನೆ ಮಾಡೋದೇ ತಪ್ಪು ಅನ್ನೋದು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇರುವವರು ನಡ್ಕೊಳ್ಳೋ ರೀತಿಯಲ್ಲ. ಜನಾಭಿಪ್ರಾಯವನ್ನು ಗೌರವಿಸಬೇಕು. ನಾವೆಲ್ಲ ಸರ್ಕಾರ ಅಂತಂದರೆ ನಮ್ಮ ಸರ್ವಾಧಿಕಾರ ಅಲ್ಲ, ಜನ ಕೊಟ್ಟಿರೋ ಅಧಿಕಾರ ಇದು. ಪ್ರಜಾಪ್ರಭುತ್ವದಲ್ಲಿ ಜನ ಕೊಟ್ಟಿರೋ ಅಧಿಕಾರ ನಮ್ಮ ಕೈಗೆ ನಾವು ನಡೆಸೋದು. ಹಾಗಂತ ನಾವು ಸರ್ವಾಧಿಕಾರಿ ಅಲ್ಲ, ಸರ್ವಾಧಿಕಾರಿಯ ರೀತಿಯಲ್ಲಿ ವರ್ತನೆ ಮಾಡಬಾರ್ದು. ಹಾಗಾಗಿ ಅದು ಸರಿಯಲ್ಲ. ಮತ್ತು ಮಾಡೋ ಕೆಲಸ ಮಾಡಿ. ಈಗ ನೋಡಿ, KPSC ಅವಾಂತರ ಇವತ್ತು ಕೂಡ ಲೀಡಿಂಗ್ ನ್ಯೂಸು ಮಾಧ್ಯಮಗಳಲ್ಲಿ. ಎಲ್ಲಿದೆ ಗವರ್ನೆನ್ಸು? ನೀವು ಸರ್ಕಾರ ನಡೆಸೋರು ಇದನ್ನು ಸರಿ ಮಾಡಬೇಕು. ಇದನ್ನು ಬಿಟ್ಬಿಟ್ಟು ನೀವು ಹೋರಾಟ ಮಾಡುವವ್ರ ಮೇಲೆ ದೌರ್ಜನ್ಯ ನಡೆಸೋದು, ಇದನ್ನು ಮಾಡಬೇಡಿ. ನಿಮಗೆ ಮಾಡೋ ಕೆಲಸಗಳಿದಾವೆ, ಮಾಡಿ. ಸಾವಿರಾರು ಜನ ಆಕಾಂಕ್ಷಿಗಳು ಅವ್ರ ಜಾತಕ ಪಕ್ಷಿಗಳದ ರೀತಿ ಕಾಯ್ತಾ ಇದ್ದಾರೆ. ಇವತ್ತಾಗತ್ತೆ, ನಾಳೆ ಆಗತ್ತೆ. ಎಷ್ಟೋ ಜನರ ಏಜ್ ಬಾರ್ ಆಗಿದೆ. ಆದರೆ ಅದನ್ನು ಸರಿ ಮಾಡೋದು ಬಿಟ್ಟು, ನೀವು ಆ ಕೆಲಸ ಮಾಡೋದು ಬಿಟ್ಟು, ಅದನ್ನು ಬಿಟ್ಟು ಉಳಿದಿದ್ದೆಲ್ಲ ಕೆಲಸ ಮಾಡ್ತೀರಿ ನೀವು. ಆ ಗೊಂದಲ ಬಗೆಹರಿಸಿ. ಜಾತಿ ಮೇಲೆ, ಪೇಮೆಂಟ್ ಮೇಲೆ KPSCಗೆ ನೇಮಕ ಮಾಡಿದ್ರ ಪರಿಣಾಮ ಇದು. ಅಲ್ಲಿ ದಕ್ಷತೆ ಕಡಿಮೆ ಆಗಿರೋದು. ಬಹುಶಃ ನನಗನ್ಸುತ್ತೆ, ನಾವು ನಿರುದ್ಯೋಗಿ ಆಕಾಂಕ್ಷಿಗಳು ಆತ್ಮಹತ್ಯೆ ಅಂತೆಲ್ಲ ಕೇಳ್ತಾ ಇದ್ವಿ, ಅವ್ರ ಚಳುವಳಿ ಅಂತ ಕೇಳ್ತಾ ಇದ್ವಿ. ಹೀಗೆ ಮುಂದುವರೆದ್ರೆ ಆ KPSC ಅಧ್ಯಕ್ಷರು, ಸದಸ್ಯಗಳೇ ಧರಣಿ ಕೂತರೂ ಆಶ್ಚರ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರು ಯಾವ್ಯಾವುದೋ ಕೋಟಾದಲ್ಲಿ ನೇಮಕ ಆಗಿಬಿಟ್ಟಿದ್ದಾರೆ. ಆ ಕೋಟಾ ಭಾಳ ನಿರೀಕ್ಷೆ ಇಟ್ಕೊಂಡು ಸಾಲ ಸೂಲ ಎಲ್ಲ ಮಾಡಿ ಫುಲ್ಫಿಲ್ ಮಾಡಿ ಅಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಒಂದೊಂದು ನೇಮಕಾತಿ ಮುಂದೆ ಹೋದಂಗೂ ಅವ್ರದ್ದು ಬಡ್ಡಿ ಬೆಳೀತಾ ಹೋಗುತ್ತೆ. ಅವರ ಆತಂಕದಲ್ಲಿದ್ದಾರೆ. ಹಾಗಾಗಿ ಅವರೇ ಚಳುವಳಿ ಮಾಡಿದ್ರು ಆಶ್ಚರ್ಯ ಇಲ್ಲ. ಸರ್ಕಾರ ನಡೆಸೋರು ನೀವು ಅದ್ರ ಕಡೆ ಗಮನ ಕೊಡಿ. ಅದನ್ನು ಗಮನ ಕೊಡೋದು ಬಿಟ್ಟು ಬಾಕಿ ಎಲ್ಲ ಕೆಲಸ ಮಾಡಿದ್ರೆ ಅನ್ನೋ ರೀತಿ ಮಾಡಬೇಡಿ. ಅಂಥ ವಿಷಯಗಳಿಗೆ ಗಮನ ಕೊಡಿ. ಗವರ್ನೆನ್ಸ್ ಅನ್ನೋದು ಸತ್ತೋಗಿದೆ. ಒಂದು ರೀತಿ ದಿನದೂಡ ಪರಿಸ್ಥಿತಿಗೆ ಇಷ್ಟು ಬೇಗ ಬರಬಾರ್ದಿತ್ತು. ಸರಿ, ಮಂಗಳೂರು ಗಲಭೆ ಸಂಬಂಧ ಸಾಕಷ್ಟು ಗಲಭೆಗಳಾಗ್ತಿದ್ರು ಕೂಡ ಅದನ್ನು ಹತ್ತಿಕ್ಕೋ ರೀತಿಯಲ್ಲಿ ರಾಜ್ಯ ಸರ್ಕಾರ ವಿಫಲ ಆಗಿದೆ. ನೋಡಿ, ಈಗೆಲ್ಲ ನಾವೇನಾಗ್ತಾ ಇದೆ, ಇಂಡಿವಿಜುವಲ್ ಆಗಿ ನೋಡ್ತಾ ಇದ್ದೀವಿ ಗಲಭೆಗಳನ್ನು. ಕೆಲವರಂತೂ ರೆಡಿಮೇಡ್ ಆರೋಪ. ಇದಕ್ಕೆ BJP, RSS, VHP ಕಾರಣ ಅನ್ನೋ ರೆಡಿಮೇಡ್ ಆರೋಪ. ಪ್ರಿಯಾಂಕ ಖರ್ಗೆ ಅವರು ಇನ್ನೊಂದು 2-3 ಜನ ಒಂದು ರೀತಿ ಇದನ್ನು ಗಿಳಿಪಾಠ ಒಪ್ಪಿಸೋ ರೀತಿಯಲ್ಲಿ ಆಗಾಗ ಆರೋಪ ಮಾಡ್ತಾನೆ ಇರ್ತಾರೆ. ಗಲಭೆಯ ಮೂಲ ಎಲ್ಲಿದೆ ಅಂತ ಅವ್ರು ಯಾರೂ ವಿಚಾರಕ್ಕೆ ಹೋಗೋದಕ್ಕೆ, ಆಳಕ್ಕೆ ಹೋಗೋ ಪ್ರಯತ್ನನೇ ಮಾಡಲ್ಲ. ಅಥವಾ ಜಾಣಕಿವುಡ್ರ ಥರ ವರ್ತನೆ ಮಾಡ್ತಾರೆ. ಸುಹಾಸ್ ಶೆಟ್ಟಿ ಹತ್ಯೆಗೆ RSS ಕಾರಣನಾ? ಶರತ್ ಮಡಿವಾಳ ಹತ್ಯೆಗೆ RSS ಕಾರಣನಾ? ಪ್ರವೀಣ್ ನೆಟಾರು ಹತ್ಯೆಗೆ RSS ಕಾರಣನಾ? ಯಾಕೆ ಒಂದು ಸಮುದಾಯ ಮೆಜಾರಿಟಿ ಸೈಜಬಲ್ ಇರೋ ಕಡೆನೇ ಕೋಮು ಗಲಭೆ ಪದೇ ಆಗ್ತವೆ? ಹಿಂದೂಗಳು ಎಲ್ಲ ಕಡೆನೂ 80% ಇದ್ದಾರಪ್ಪ. ಆದರೆ ಹಿಂದೂಗಳಿದ್ದ ಕಡೆ ಕೋಮು ಗಲಭೆ ಆಗೋದಾದರೆ ದೇಶದಲ್ಲೆಲ್ಲ ಆಗಬೇಕು ಕೋಮು ಗಲಭೆ. ಆದರೆ ಅದು ಬಿಟ್ಟು ಒಂದು ಕೋಮ್ನವ್ರು ಮಾತ್ರ ಸೈಜಬಲ್ ಇರೋ ಕಡೆಗೆ ಯಾಕೆ ಆಗ್ತಾರೆ? ಅವರುಗಳು ಇದನ್ನು ದಕ್ಷಿಣದ ಕಾಶ್ಮೀರದ ಥರ ನೋಡ್ತಾ ಇದ್ದಾರೆ. ಕಾಶ್ಮೀರದಲ್ಲಿ ಹೇಗೆ ಗಜ್ವಾಯಿ ಹಿಂದನ್ನು ಅನುಷ್ಠಾನಗೊಳಿಸೋದಕ್ಕೆ ಅಲ್ಲಿರುವಂಥ ಹಿಂದೂಗಳನ್ನೆಲ್ಲ ಟಾರ್ಗೆಟ್ ಮಾಡಿದ್ರು, ಆ ರೀತಿ ಇಲ್ಲಿ ದಕ್ಷಿಣದಲ್ಲೂ ಕೂಡ ಇದೊಂದು ಪ್ರಯೋಗಶಾಲೆಯಾಗಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆ ಪ್ರತಿರೋಧ ಇರೋದು ಯಾವುದು ಅಂದರೆ RSSಸು, ಅದಕ್ಕೆ ಪ್ರತಿರೋಧ ಇರೋದೇನು VHP. ಹಿಂದೂಗಳನ್ನು ಸಂಘಟಿಸೋ ಕೆಲಸ ಮಾಡುತ್ತೆ.
ಅದಕ್ಕೆ ಅವರು ನಮ್ಮನ್ನು RSSನ VHPನ ಟಾರ್ಗೆಟ್ ಮಾಡ್ತಾರೆ. ಇರೋದೆಲ್ಲಿ ಅಂದರೆ ಇಂಟಾಲರೆನ್ಸ್ ಇರುವಂಥ ವಿಚಾರದಲ್ಲಿರೋ ಸಮಸ್ಯೆ ಇದು. ಅದನ್ನು ಯಾರೂ ಅದನ್ನು ಮೂಲಕ್ಕೆ ಕೆದಕಕ್ಕೆ ಹೋಗುವಂಥ ಕೆಲಸನೇ ಮಾಡ್ತಿಲ್ಲ. ಜಗತ್ತಿನ ಕೋಮುಗಲಭೆಗೆ ಯಾರು ಕಾರಣ? ಭಯೋತ್ಪಾದನೆಗೆ ಯಾರು ಕಾರಣ? RSS. ಈ ಸಿರಿಯಾದಲ್ಲಿ, ಇರಾನ್ನಲ್ಲಿ, ಇರಾಕ್ನಲ್ಲಿ, ಈ ಅಫ್ಘಾನಿಸ್ತಾನದಲ್ಲಿ ಇಲ್ಲೆಲ್ಲವೂ ನಡೀತಾ ಇದೆಯಲ್ಲ, ಇದಕ್ಕೆಲ್ಲ ಯಾರು ಕಾರಣ? ಇದಕ್ಕೆ RSS ಕಾರಣನಾ ಈ ಭಯೋತ್ಪಾದನೆಗೆ? ಬಿನ್ ಲಾಡೆನ್ ಸೃಷ್ಟಿ ಮಾಡಿದ್ದ RSS? ಜೈಸೆ ಮೊಹಮ್ಮದ್ ಹುಟ್ಟಾಕಿದ್ದ RSS? ಇಂಡಿಯನ್ ಮುಜಾಹಿದ್ದೀನ್ RSS ಹುಟ್ಟಾಕ್ತಾ? ಅದರ ಪ್ರಾಯೋಗಿಕ ರೂಪ ದಕ್ಷಿಣ ಕನ್ನಡದಲ್ಲಿ ಮಾಡುವ ಪ್ರಯತ್ನ ಮಾಡ್ತಿದ್ದಾರೆ. ಹಾಗಾಗಿ ಇದನ್ನು ಹೇಳೋದಕ್ಕೆ ತಾಕತ್ತಿಲ್ಲ. ಸತ್ಯ ಗೊತ್ತಿದ್ರೂ ವೋಟ್ ಬ್ಯಾಂಕಿನ ದುರಾಸೆ. ಹಾಗಾಗಿ ವೋಟ್ ಬ್ಯಾಂಕಿನ ದುರಾಸೆಗೆ ರಾಷ್ಟ್ರವನ್ನೇ ಬಲಿ ಕೊಡುವಂಥ ಷಡ್ಯಂತ್ರದ ಸಂಚಿಗೆ ನೀರೆರಿಯೋದು, ಗೊಬ್ಬರ ಹಾಕೋ ಕೆಲಸನ ಮಾಡಬಾರ್ದು. ವಸ್ತುನಿಷ್ಠವಾಗಿ ನೋಡಿ. ವಸ್ತುನಿಷ್ಠವಾಗಿ ನೋಡಿದ್ರೆ ಸತ್ಯ ನಿಮಗೆ ಗೊತ್ತಾಗುತ್ತೆ, ಯಾರು ಇದ್ರ ಹಿನ್ನೆಲೆ ಎಲ್ಲಿದ್ದಾರೆ, ಯಾರು ಕಾರಣ ಇದ್ದಾರೆ ಅಂತ. ಅದು ಬಿಟ್ಟು ನೀವು ಬರೀ ಗೂಬೆ ಕೂರಿಸೋದು, ಟಾರ್ಗೆಟ್ ಮಾಡೋದು, ಇಂಥದ್ದು ಮಾತ್ರ ಮಾಡುವಂಥ ಕೆಲಸ ನೀವು ಮಾಡ್ತಾಯಿದ್ದೀರಿ.